ನಮಸ್ಕಾರ ವೀಕ್ಷಕರೇ, ಹಾಸ್ಯ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಶಾಂತಿ ರಂಗನಾಥ್ ಅವ್ರಿಗೆ ಏನಾಯಿತು ನಿಮಗೆ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ನಿನಗೇನಾಗಿದೆ ಅದನ್ನ ಮೊದಲು ಹೇಳು ಅಂತ ಹೇಳ್ತಾರೆ. ಈಗ ಮತ್ತೆ ರೋಹಿಣಿ ನನಗೇನಾಗಿಲ್ಲ, ನೀವ್ಯಾಕೆ ಇಷ್ಟೊಂದು ಬೆವ್ತಿದ್ದೀರಾ ಅಂತ ಕೇಳಿದಾಗ ರಂಗನಾಥ್ ಅವರು ವಾಕಿಂಗ್ ಹೋಗಿದ್ದೆ, ಬೆವಿಲಿ ಅಂತ ತಾನೇ ವಾಕಿಂಗ್ ಹೋಗೋದು. ಆಗ ಶಾಂತಿ ಹೌದಾ ಸರಿ ತಡಿ ನಾವೇ ಒರೆಸ್ತೀನಿ ನನ್ನ ಸರಿಗಿಂದ ಅಂತ ಹೇಳ್ತಾಳೆ. ರಂಗನಾಥ್ ಅವರು ಇವತ್ತು ಅಮಾಸೆ ಅಲ್ವಾ, ಯಾಕೆ ಹಿಂಗೆ ಮಸ್ಕ ಹೊಡಿತಾ ಇದೆಯಾ ಅಂತ ಕೇಳ್ತಾರೆ. ಆಗ ಶಾಂತಿ ಅಯ್ಯೋ ನೀವು ತುಂಬ ಕಾಮಿಡಿ ಮಾಡ್ತೀರಪ್ಪ, ನಿಮಗೆ ತುಂಬ ಸುಸ್ತಾಗಿರುತ್ತಪ್ಪ, ನೀವು ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಬನ್ನಿ ಅಂತ ಹೇಳ್ತಾಳೆ. ವಾಕಿಂಗ್ ಮಾಡಿ ಬಂದ ತಕ್ಷಣ ಊಟ ಮಾಡಬಾರ್ದು, ಏನೂ ಆಗಲ್ರಿ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ರಂಗನಾಥ್ ಅವ್ರು ಏನೋ ವಿಷಯ ಇದೆ ಹೇಳು, ಯಾಕೆ ಮಸ್ಕ ಹೊಡಿತಿದೆ ಅಂದಾಗ ಶಾಂತಿ ಅದು ನಮ್ಮ ಶ್ರುತಿ ಅವ್ರ ಅಮ್ಮ ಬಂದಿದ್ದರು, ಅದೇ ಶಾಸ್ತ್ರದ ಬಗ್ಗೆ ಕೇಳೋಕೆ ಬಂದಿದ್ದರು. ತುಂಬ ದಿನ ಆದಮೇಲೆ ನಮ್ಮಿಬ್ಬರ ಮನೇಲಿ ನಡೀತಿರೋ ಶುಭ ಕಾರ್ಯ ಇದು. ಇಂಥ ಶುಭ ಕಾರ್ಯದಲ್ಲಿ ಏನು ವಿಘ್ನ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದರು. ಇದಕ್ಕೆಲ್ಲ ರಂಗನಾಥ್ ಅವರು ಸರಿ ಸರಿ ಅಂತಿರ್ತಾರೆ. ಆಗ ಶಾಂತಿ ತೊಂದರೆ ಮಾಡೋರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳಿದರು. ಸರಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ಮತ್ತೆ ಶಾಂತಿ ಅದಕ್ಕೆ ನಮ್ಮ ಸೂರ್ಯ ಆ ಫಂಕ್ಷನಿಗೆ ಬರೋದು ಬೇಡ ಅಂತ ಕೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ರಂಗನಾಥ್ ಅವರು ಇದು ಸರಿ ಇಲ್ಲ, ಈ ವಿಷಯ ಸರಿ ಇಲ್ಲ ಅಂತ ಅಂದೆ. ತೊಂದರೆ ಮಾಡೋರು ಆ ಫಂಕ್ಷನಿಗೆ ಬರಬಾರ್ದಂದರೆ ನನ್ನ ಮಗನಿಂದ ಏನಾಗಿದೆ, ಅವನಿಂದ ಯಾವ ತೊಂದರೆ ಆಗಿದೆ, ಅವನು ಯಾಕೆ ಬರಬಾರ್ದು. ಆಗ ಶಾಂತಿ ನಿಮ್ಮ ರಿಟೈರ್ಡ್ ಫಂಕ್ಷನಲ್ಲಿ ಆಯ್ತಲ್ಲ ಜಗಳ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡ ಮೀನು ಅಲ್ಲಿಗೆ ಬರ್ತಾಳೆ. ಮನೆ ಕಾರ್ಯ ಸುಸೂತ್ರವಾಗಬೇಕಂತ ಮನೆಯವ್ರನ್ನ ಬೇಡ ಅಂತಿದ್ದೀರಾ ಅತ್ತೆ ಅಂತ ಕೇಳಿದಾಗ ಶಾಂತಿ ಉಂಡ ಮೇಲೆ ತೇಗ್ ಬಂದಂಗೆ ಸರಿಯಾದ ಟೈಮಿಗೆ ಬಂದ್ಬಿಡ್ತೀಯಲ್ಲ ಅಂತ ಹೇಳಿದಾಗ ಮೀನು ಅವ್ರು ನನ್ನ ಗಂಡ ಎತ್ತೆ ಇಟ್ಕೊಳಮ್ಮ, ಗಂಡನಾಗೆ ಇಟ್ಕೊ ಅಂತ ಹೇಳ್ತಾಳೆ. ಆಗ ಶಾಂತಿ ನೂರಾರು ಜನ ಸೇರೋ ಜಾಗ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಜಾಗ, ಬಂಧು ಬಳಗ ಇರೋ ಜಾಗ, ಅಲ್ಲಿಗೆ ಇವ್ನು ಬೇಕಾ ಅಂತ ಕೇಳ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನು ಯಾಕತ್ತೆ ಇವ್ರಿಗೆ ಮಗ ಅಲ್ವಾ ಅಂತ ಕೇಳಿದಾಗ ಅದೇ ಟೈಮಿಗೆ ಅಲ್ಲೇ ಸೂರ್ಯ ಬರ್ತಾನೆ. ಆಗ ಶಾಂತಿ ಬಂದ ಇವನು ನಡ್ರಿ ಎಲ್ಲ ಕೆಲಸ ನೋಡ್ಕೊಳ್ರಿ ಅಂತ ಹೇಳಿದಾಗ ರಂಗನಾಥ್ ಅವರು ಲೇ ನಿಂತ್ಕೊಳ್ಳಿದೆ, ಏನು ನಾವೆಲ್ಲ ಹೆಂಗೆ ಕಳಿಸ್ತಿದ್ದೀವಿ ನಿನ್ನ ಕಣ್ಣಿಗೆ, ಮೊದಲು ವಿಷಯನ ಎತ್ಯರ್ಥ ಮಾಡ್ಕೊಂಡು ಹೋಗು ಅಂತ ಕೇಳ್ತಾರೆ. ಮತ್ತೆ ರಂಗನಾಥ್ ಅವರು ಅವನು ನನ್ನ ಮಗ ಬೇಡ ಅಂತ ಹೇಳಿದ್ವಿ ಈ ಕಾರ್ಯಕ್ಕೆ ಅಂದಾಗ ರೋಹಿಣಿ ಆಗಲ್ಲಮ್ಮವ್ವ, ಸೂರ್ಯ ಸುಮ್ಮನೆ ಇದ್ರೆ ಅವಳು ಬಾಯಿ ಸುಮ್ಮನೆ ಇರಬೇಕಲ್ಲ, ಯಾವುದಾದ್ರೂ ಕಾರ್ಯ ಆಗಲಿ ಅವರೊಂದು ಖ್ಯಾತೆ ತೆಗಿತಾ ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ, ಹಾಗೆ ಇವ್ರು ಏನು ಮಾಡ್ತಾರಂತ ಭಯ ಅವರಿಗೆ ಅಂತ ಹೇಳ್ತಾಳೆ. ಓಹೋ ಕಾಗೆಗೂಡಲ್ಲಿ ಕೋಗಿಲೆ ಮಟ್ಟಿಗೆ ಏನು ಕೆಲಸ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ನಂಗೆ ಸೂರ್ಯ ಹೇಳ್ತಾನೆ. ಕೋಗಿಲೆಗೂಡಲ್ಲಿ ಕಾಗೆಗೇನು ಕೆಲಸ ಅಂತ ಹೇಳಿದ್ದು ಅಂತ ಶಾಂತಿ ಹೇಳಿದಾಗ ಸೂರ್ಯ ಅಯ್ಯೋ ಸಕ್ಕರೆ ನಿನಗೆ ಕಾಗೆ ಅಂದ್ಬಿಟ್ರೆ ಚೆ ಅಂತ ತಪ್ಪು ಅಂತ ಹೇಳ್ತಾನೆ. ಆಗ ಸೂರ್ಯ ರಂಗನಾಥ್ ಅವ್ರ ಬಳಿ ಹೋಗಿ ಅಪ್ಪ ಅಲ್ಲಿ ನಡೀತಿರೋ ತಾಳಿಶಾಸ್ತ್ರ ಅಲ್ವಾ, ಅಲ್ಲಿ ನನಗೇನಪ್ಪ ಕೆಲಸ, ನಾನು ಬರಲ್ಲ ಅಂತ ಹೇಳ್ಬಿಡು ಅಂತ ಕೇಳ್ತಾನೆ. ರಂಗನಾಥ್ ಅವರು ಆಯ್ತಾ ಸಕ್ಕರೆ ಎಲ್ಲ ಸಂತೋಷ ಆಯ್ತಾ, ಇನ್ನೇನು ಸೂರ್ಯ ಬರಲ್ಲ ಅಂತ ಹೇಳಿದಾನಲ್ಲ. ಆಗ ಶಾಂತಿ ಈಗ ನನ್ನ ಹೊಟ್ಟೆ ತಣ್ಣಗಾಯ್ತು ಅಂತ ಹೇಳ್ತಾಳೆ. ಮತ್ತೆ ರಂಗನಾಥ್ ಅವರು ಹೊಟ್ಟೆ ಎಲ್ಲ ಲಿವರು ಕಿಡ್ನಿ ಎಲ್ಲ ತಣ್ಣಗಾಗುತ್ತೆ ಕಾಯಿ ಅಂತ ಹೇಳ್ತಾಳೆ. ಮತ್ತೆ ರಂಗನಾಥ್ ಅವರು ಸರಿ ಹಂಗಾದ್ರೆ ನಾನು ಆ ಫಂಕ್ಷನಿಗೆ ಬರಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ ಅದೆಂಗಾಗುತ್ತೆ, ಶ್ರುತಿ ನಿಮಗೂ ಸೊಸೆ ಅಲ್ವಾ ಅಂತ ಕೇಳಿದಾಗ ರಂಗನಾಥ್ ಅವರು ಶ್ರುತಿ ನನ್ನ ಸೊಸೆ ಆಗೋಕ್ಕಿಂತ ಮುಂಚೆ ಸೂರ್ಯ ನನ್ನ ಮಗ ಕಣೆ. ಆಗ ಮನೋಜ್ ಏನಪ್ಪ ಈ ಕಾಲದಲ್ಲಿ ಸೆಂಟಿಮೆಂಟ್ ಇಟ್ಕೊಂಡು ಸ್ವಲ್ಪ ವಾಸ್ತವನ ಅರ್ಥ ಮಾಡ್ಕೊಳ್ಳಿ. ನೋಡಿ ಸಮಾಜದ ಕಣ್ಣಲ್ಲಿ ಸೂರ್ಯ ಒಬ್ಬ ರೌಡಿ ಹಾಗಂತ ಅವ್ರು ಅಂದ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಗೆಲ್ಲ ಇವನ್ನ ಹೇಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ರಂಗನಾಥ್ ಅವರಲ್ಲಿ ಅಲ್ಲಿ ನಡೀತಿರೋದು ತಾಳಿಶಾಸ್ತ್ರಿ ಸಮಾರಂಭ ಕಡೆ, ಇಂಟ್ರಡಕ್ಷನ್ ಸಮಾರಂಭ ಅಲ್ಲ. ಮಗ ಬರಲ್ಲ ಅಂದರೆ ನಾನು ಕೂಡ ಬರಲ್ಲ, ಅದೇನು ಮಾಡ್ಕೋತೀರ ಮಾಡ್ಕೊ ಹೋಗ್ರಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ರವಿ ಮತ್ತು ಶ್ರುತಿ ಬಂದು ಏನಾಯ್ತಪ್ಪ ಅಂತ ರವಿ ಕೇಳ್ತಾನೆ. ರಂಗನಾಥ್ ಅವರು ಶ್ರುತಿ ಅವ್ರ ತಾಯಿ ಬಂದಿದ್ರಲ್ಲ, ಅವರು ಸೂರ್ಯನ ಆ ಜಾಗಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ಆಗ ರವಿ ಏನು ಶ್ರುತಿ ಏನು ಅನ್ಕೊಂಡಿದ್ದೀರ ಅವರು ನಿಮ್ಮ ಅಣ್ಣನ, ಅವತ್ತು ನಮ್ಮ ಪರ್ಸ್ನಲ್ ವಿಷಯಕ್ಕೆ ಇಂಟರ್ಫಿಯರ್ ಆದರು, ಇವತ್ತು ನಮ್ಮ ಅಣ್ಣನ ಬರಬೇಡ ಅಂತ ಹೇಳ್ತಿದ್ದಾರೆ, ಇದೇನೋ ನ್ಯಾಯ ಅಂತ ಕೇಳ್ತಾನೆ. ಶ್ರುತಿ ನನಗೇನು ಗೊತ್ತು ರವಿ, ಅವ್ರು ಬರ್ತಾರೆ ಫಂಕ್ಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಮತ್ತೆ ರೋಹಿಣಿ ಈಗೇನು ತಪ್ಪಾಗಿಲ್ಲ ಬಿಡಿ ಶ್ರುತಿ, ದೊಡ್ಡವ್ರು ಏನೇ ನಿರ್ಧಾರ ಮಾಡಿದ್ರು ಅದನ್ನ ಯೋಚನೆ ಮಾಡಿರ್ತಾರೆ ಅಂತ ಹೇಳ್ತಾಳೆ. ರಂಗನಾಥ್ ಅವರು ಹಿರಿತನ ಅನ್ನೋದು ಕಣ್ಣಲ್ಲಿ ಬಂದಿರೋ ಪರಯಿಂದನೋ ಕೂದಲು ತಲೆಯಲ್ಲಿರೋ ಕೂದಲಿಂದನೋ ಗೊತ್ತಾಗಲ್ವಮ್ಮ, ಈ ಮನೆ ಸೊಸೆಯಾಗಿ ನೀನು ಈ ಥರ ಮಾತಾಡೋದಂತ ರೋಹಿಣಿ ಹೇಳ್ತಾರೆ. ಮತ್ತೆ ರಂಗನಾಥ್ ಅವರು ಶಾಂತಿ ಒಂದು ಮಾತು ನೆನ್ಪಿಟ್ಕೊ, ನನ್ನ ಮಗ ಬಲ್ಗಾಡಲ್ಲಿ ಇಲ್ದಿರೋ ಜಾಗದಲ್ಲಿ ನಾನು ಎಡಗಾಲ್ ಕೂಡ ಇಡಲ್ಲ ಅಂದಾಗ ಮೀನಾ ಕೂಡ ನಾನು ಬರಲ್ಲ ಮಾವ ಅಂತ ಹೇಳ್ತಾಳೆ. ಆಗ ಶಾಂತಿ ನೀನು ಬರಲಿಲ್ಲ ಅಂದರೆ ಕದರೆ ಬಾಲ ಕುದುರೆ ಜುಟ್ಟು ಅಂತ ಹೇಳ್ತಾಳೆ. ಆಗ ಶ್ರುತಿ ಅತ್ತೆ ನನಗೆ ನೀವು ಬರಲೇ ಇಲ್ಲ ಅಂದರೆ ಕದರೆ ಬಾಲ ಕುದುರೆ ಜುಟ್ಟು, ಆದರೆ ಮೀನು ಅವ್ರು ಬರಲೇಬೇಕು. ಆಗ ಇದನ್ನು ಕೇಳೆಲ್ಲ ಸಾಕಾಗ್ತಾರೆ. ಮತ್ತೆ ಶ್ರುತಿ ಮುಂದುವರೆದು ಇವರು ಒಬ್ಬರೇ ನಿಂತು ನಾನು ಮದುವೆ ಮಾಡಿದ್ದು, ಇವ್ರು ಇರಲಿಲ್ಲ ಅಂದರೆ ನನಗೆ ಈ ಸೌಭಾಗ್ಯನ ಸಿಗ್ತಾ ಇರಲಿಲ್ಲ, ಯಾರು ಬರಲಿ ಬರದೇ ಇರಲಿ ನೀವು ಮಾತ್ರ ಬರಲೇಬೇಕು ಅಂತ ಹೇಳಿದಾಗ ಮೀನಾ ಬೇಜಾರಾಗ್ಬಿಡ ಶ್ರುತಿ, ನೀನು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಗಂಡ ಬರೆದಿರೋ ಜಾಗಕ್ಕೆ ನಾನು ಬರಲ್ಲ ಅಂತ ಮೀನಾ ಹೇಳ್ತಾಳೆ. ಶಾಂತಿ ರೀ ನೀವೊಬ್ಬರು ಬರಲ್ಲ ಅಂದಕ್ಕೆ ನೋಡಿ ಇಷ್ಟೆಲ್ಲ ತೊಂದರೆ ಆಗ್ತಿರ್ಬೇಕಾದ್ರೆ. ಮತ್ತೆ ರಂಗನಾಥ್ ಅವರು ತೊಂದರೆ ಆಗ್ತಿರೋದು ಸೂರ್ಯನ ಬರಬೇಡ ಅಂತ ಹೇಳಿದ್ರಲ್ಲ ಅಲ್ಲಿಂದ. ಒಂದು ಮಾತು ಹೇಳ್ತೀನಿ ಕೇಳು ಶಾಂತಿ, ತಂದೆ ತಲೆ ಎತ್ತು ನಿಂತ್ಕೊಳ್ಳೋ ಹಾಗೆ ಮಾಡೋದು ಮಗನ ಕರ್ತವ್ಯ, ಮಗ ತಲೆ ತಗ್ಗಿಸ್ತಾಗಿರೋದು ನೋಡ್ಕೊಳ್ಳೋದು ತಂದೆ ಕರ್ತವ್ಯ. ಮತ್ತೆ ಶಾಂತಿ ರೀ ಬೀಗ್ತಿಯನ್ ಮನೆ ಸೂರ್ಯನ ಬರಬೇಡ ಅಂತ ಹೇಳಿಲ್ಲ, ನಾನೇ ಇವ್ನು ಬಂದು ಇಲ್ಲಿ ಸುಮ್ಮನೆ ಗಲಾಟೆ ಆಗುತ್ತೆ ಅಂತ ನಾನೇ ಹೇಳಿಬಿಟ್ಟೆ ಅಂತ ಹೇಳ್ತಾಳೆ. ಇದರಿಂದ ರಂಗನಾಥ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ರಂಗನಾಥ್ ಅವರು ತಾಯಿ ಎಲ್ಲ ಕಣೆ ನೀನು,
ಮನುಷ್ಯಲಾಗೋಕ್ಕೂ ವೇಗತ್ತೆ ಇಲ್ಲ. ನಂದಿ ಆಗಿರ್ತೀಯ ಅಂದ್ಕೊಂಡಿದ್ದೆ, ಹಂದಿಯಾಗಿ ಬರ್ತಾ ಇದೆಯಲ್ಲ ಈ ಮನೇಲಿ. ಆಗ ಶ್ರುತಿ, ಸಾರಿ ಮವ್ವ, ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಈ ಫಂಕ್ಷನ್ ನಂದು, ನಾನೇ ಬಾಯ್ ಬಿಟ್ಟು ಕರಿತಿದ್ದೀನಿ. ಈ ಫ್ಯಾಮಿಲಿಯಲ್ಲಿ ಒಬ್ಬರು ಬರಲಿಲ್ಲ ಅಂದರೂ ನಾನು ಈ ಫಂಕ್ಷನ್ನೇ ಬೇಡ ಅಂತ ಶ್ರುತಿ ಹೇಳ್ತಾಳೆ. ಮತ್ತು ಶ್ರುತಿ, ಸೂರ್ಯ ಅವರೇ ನಾನೇ ಕರಿತಿದ್ದೀನಿ, ದಯವಿಟ್ಟು ಬನ್ನಿ. ಮೀನಾ ನೀವಾದರೂ ಹೇಳಿ ಅಂದಾಗ ಮೀನಾ ಹೋಗಿ, ನಿಮ್ಮೊಬ್ಬರು ನಿದ್ದಾದ ಮೇಲೆ ಈ ಫಂಕ್ಷನ್ ನಿಂತಿದೆ. ನಿಮ್ಮ ಬಗ್ಗೆ ಎಲ್ಲರೂ ತಪ್ಪು ಅಭಿಪ್ರಾಯ ಇಟ್ಕೊಂಡಿರ್ಬೋದು, ಆದರೆ ನೀವು ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಹೇಳ್ರಿ, ಈ ಫಂಕ್ಷನಿಗೆ ಬರ್ತೀರಾ? ಅಯ್ಯೋ ನಾನು ನೋಡಿದರೆ ಸಕ್ಕರೆ ಬಂದು ನೀನು ಬಂದ್ರೇ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀನು ಬರಲಿಲ್ಲ ಅಂದರೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದೀಯ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ ಸರಿ, ಫಂಕ್ಷನ್ ನಡೀಲಿ, ಬಂದು ಥರ ಇದ್ದೋಗ್ತೀನಿ ಬಂದು ಅಂತ ಹೇಳ್ತಾರೆ. ಆಗ ಶಾಂತಿ, ಅಬ್ಬಾ ನನಗೇನು ಗಲಾಟೆ ಮಾಡಿಲ್ಲ ಅಂದರೆ ಅಷ್ಟೇ ಸಾಕು ಅಂದಾಗ ರಂಗನಾಥರು, ಹೆಸ್ರುಗತ್ತೆ ನಡಿಯೇ ಸಾಕು ಅಂತ ಹೇಳ್ತಾರೆ. ಶಾಂತಿ ಹೋಗಿ ಶೀಲಾಗೆ ಫೋನ್ ಮಾಡ್ತಾಳೆ. ಬಿಗ್ರೆ ಫಂಕ್ಷನ್ ವಿಷಯ ಮನೆಯಲ್ಲೆಲ್ಲ ಮಾತಾಡಿದ್ರಿ, ನಾವೆಲ್ಲರೂ ಬರ್ತಾಯಿದ್ದೀವಿ ಅಂತ ಹೇಳ್ತಾಳೆ. ಆಗ ಶೀಲಾ, ಎಲ್ಲರೂ ಅಂದರೆ ಸೂರ್ಯನು ಬರ್ತಿದ್ದಾನೆ ಅಂತ ಕೇಳಿದಾಗ ಮತ್ತೆ ಶಾಂತಿ, ನಾನು ಎಷ್ಟೋ ಹೇಳೋಕ್ಕೆ ಟ್ರೈ ಮಾಡಿದೆ, ಆದರೆ ನಮ್ಮ ಮನೆಯವರು ಆಟ ಹಿಡಿದಿದ್ದಾರೆ, ಸೂರ್ಯ ಬರಲೇಬೇಕು ಅಂತಿದ್ದಾರೆ ಅಂತ ಹೇಳ್ತಾಳೆ. ಶೀಲಾ, ಅಲ್ಲ ನಿಮ್ಮ ಮನೇಲಿ ನಿಮ್ಮ ಮಾತಿಗೆ ಇಷ್ಟೇ ನಮ್ಮ ಮರ್ಯಾದೆ. ಆಗ ಶಾಂತಿ, ಅಯ್ಯೋ ಹಾಗೇನಿಲ್ಲಪ್ಪ, ಆದರೆ ಎಷ್ಟೇ ಆಗಲಿ ಮನೆ ಯಜಮಾನರು ಗಂಡಸರಲ್ವೇ ಅಂತ ಹೇಳ್ತಾಳೆ. ಮತ್ತು ಶೀಲೆ, ನೋಡಿ ನಿಮ್ಮ ಮಗ ಅಲ್ಲಿಗೆ ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅವನು ದುಡುಕ್ ಬುತ್ತಿಲಿ ಅಲ್ಲಿಗೆ ಬಂದು ಏನಾದರೂ ತಪ್ಪಾಗಿ ನಡ್ಕೊಂಡು ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಮಾತ್ರ ನಮಗೆ ಅಂತ ಶೀಲಾ ಹೇಳ್ತಾಳೆ. ಶಾಂತಿ, ಅಯ್ಯೋ ಆಗಲ್ಲ ಬಿಗ್ರೆ, ಅವರಪ್ಪ ಒಂದು ಮಾತು ಹೇಳಿದ್ರೆ ಸಾಕು, ಆ ಮಾತು ಮೀರಲ್ಲ ಅವನಿಂದ ಯಾವ ತೊಂದರೆ ಆಗುತ್ತೆ ಥರ ನಾನೇ ನೋಡ್ಕೊತೀನಿ ಅಂತ ಶಾಂತಿ ಹೇಳಿದಾಗ ಶೀಲಾ, ಹಾಂ ಸರಿ, ನೀವು ಇಷ್ಟು ಹೇಳಿದ್ಮೇಲೆ ಸರಿ ಮುಂದೆ ಹೋಗೋಣ ಅಂತ ಹೇಳ್ತಾಳೆ. ಶೀಲಾ ತನ್ನ ಗಂಡನ ಕರೆದು, ನನಗೆ ತುಂಬಾ ಸಂತೋಷ ಆಗ್ತಿದೆ, ಆ ಸೂರ್ಯ ಫಂಕ್ಷನಿಗೆ ಬರ್ತಿದ್ದಾನೆ ಅಂತ ಹೇಳಿದಾಗ ಶ್ರುತಿ ಅವ್ರ ತಂದೆ, ಏನು ಶೀಲಾ ನನಗೆ ಒಂದಿಷ್ಟು ಇಷ್ಟ ಆಗ್ತಾಯಿಲ್ಲ, ಅವನು ನನ್ನ ಮನೆಗೆ ಬಂದು ನನಗೆ ಕೈ ಮಾಡುವುದವನು, ಅವನ್ನ ನೀನು ಫಂಕ್ಷನ್ಗೆ ಬರೋದ್ರಿಂದ ಖುಷಿ ಪಡ್ತಾ ಇದೆಯಾ? ಮೊದಲು ಹೋಗಿ ರಂಗನಾಥ್ ಹೆಂಡತಿಗೆ ಬರಲ್ಲ ಅಂತ ಹೇಳಿ ಬಂದಿದೆಯಾ, ಈಗ ನೋಡಿದ್ರೆ ಬರ್ತಿದ್ದಕ್ಕೆ ನೀನೇ ಸಂತೋಷ ಪಡ್ತಿದೀಯಾ? ಈ ಲಾಜಿಕ್ಕೆ ನನಗೆ ಅರ್ಥ ಆಗ್ತಾಯಿಲ್ಲ, ಏನು ತಲೆ ಕಟ್ಟಿದೆ ನಿನಗೆ ಅಂತ ಕೇಳಿದಾಗ ಶೀಲಾ, ಅವನೇ ರೀ ನಮ್ಮ ಟ್ರಂಪ್ ಕಾರ್ಡು, ನನ್ನ ಮಗಳು ಮತ್ತು ಅಳಿಯ ನಮ್ಮ ಮನೆಗೆ ಬರೋಕ್ಕೆ ಮೇನ್ ಆ ಶಾಂತಿ ಒಬ್ಬಳೇ ಸಾಕು ಅಂತ ಶೀಲಾ ಹೇಳ್ತಾಳೆ. ಮತ್ತು ಶೀಲಾ, ಅವನು ಎಷ್ಟೇ ಸುಲಭವಾಗಿ ಸುಮ್ಮನೆ ಇರೋಕ್ಕೆ ಪ್ರಯತ್ನ ಪಟ್ಟರು ಫಂಕ್ಷನಲ್ಲಿ, ನಾನೇನಾದರೂ ಮಾಡಿ ಅವನ್ನ ದುಡುಕ್ಸಿ ಗಲಾಟೆ ಮಾಡೋ ಹಾಗೆ ಮಾಡ್ತೀನಿ. ಅವ್ರ ಮನೆಗೆ ಹೇಳ್ತೀನಿ, ನಾನು ಹೇಳಿದೆ ಸೂರ್ಯ ಬರೋದು ಬೇಡ ಅಂತ, ಆದರೆ ನೀವು ಯಾರೋ ನನ್ನ ಮಾತು ಕೇಳಿಲ್ಲ, ಈಗ ನೋಡಿ ಹೇಗಾಯಿತು ಅಂತ ಮತ್ತೆ ಅವ್ರ ಮನೆಯವ್ರಿಗೆ ಹೇಳಿ ಅವನ್ನೇ ಹಾಕ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಂತ ಸೂರ್ಯ ಇರೋ ಮನೆಗೆ ನನ್ನ ಮಗನ ಅಳಿಯನ್ನು ಕಳಿಸೋದಿಲ್ಲ ಅಂತ ಸ್ಟ್ರಾಂಗಾಗಿ ಹೇಳ್ತೀನಿ, ಆಗ ನಮ್ಮ ಮನೆಗೆ ಕಳಿಸಿ ಅಂತ ಕೂಡ ಹೇಳ್ತೀನಿ, ಇದರಿಂದ ನನ್ನ ಮಗ ಮತ್ತು ಅಳಿಯ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ತಾಳೆ. ಶ್ರುತಿ ಅವ್ರ ತಂದೆ, ಸೂಪರ್ ಪ್ಲ್ಯಾನ್ ಶೀಲಾ, ಆದರೆ ಅವನ್ನ ಟ್ರಿಗರ್ ಮಾಡೋದು ಹೇಗೆ ಅಂತ ಕೇಳಿದಾಗ ಶೀಲಾ, ಅದಕ್ಕೂ ಒಂದು ಪ್ಲ್ಯಾನ್ ಇದೆ ನನ್ನ ಹತ್ರ, ನೀವು ಸುಮ್ಮನೆ ನೋಡ್ತಾ ಇರಿ ಅಂತ ಹೇಳ್ತಾಳೆ. ಶಾಂತಿ ಬಂದು, ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀಯ ಅಂತ ಮೀನನ್ನು ಕೇಳಿದಾಗ, ಅದು ಅತ್ತೆ ಈಗ ರೆಡಿ ಆಗ್ತಿದೆಯಲ್ಲ, ಇದನ್ನ ಪಕ್ಕಕ್ಕೆ ಇಟ್ಟು ಆಮೇಲೆ ಪಾತ್ರೆ ತೊಳಿಬೇಕು ಅಂದ್ಕೊಂಡಿದ್ದೀಯ ಅಂದಾಗ ಶಾಂತಿ, ಏನೇ ನನಗೆ ಕೌಂಟ್ರ್ ಕೊಡ್ತಾ ಇದೆಯಾ? ನಾವು ಸೂರ್ಯನ ಶ್ರುತಿ ಫಂಕ್ಷನ್ಗೆ ಬರೋದು ಬೇಡ ಅಂತ ಹೇಳ್ತಿದ್ರೆ ನಾನು ಬರಲ್ಲ ಅಂತ ಏನು ಕಾಮಿಡಿ ಮಾಡ್ತಿದೀಯಾ? ಆಗ ಮೀನು, ನಾನು ಯಾವ ಡ್ರಾಮನ್ನು ಮಾಡಲಿರುತ್ತೆ, ಇರೋ ವಿಷಯನೇ ಹೇಳ್ತಿರೋದು, ಅವ್ರು ನನ್ನ ಗಂಡ, ಅವ್ರು ಇಲ್ಲದೇ ಇರೋ ಜಾಗದಲ್ಲಿ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ದೊಡ್ಡ ಸತ್ಯವನ್ನು ಸಾವಿತ್ರಿ ಇವಳು ದೊಡ್ಡ ಗಂಡನ ಮಾತು ಮೀರಲ್ಲ ಇವಳು ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನೋಡು ಈಗ ಅವ್ನು ಬರಬೇಕು ಅಂತ ಹೇಳಿದ್ದಾರೆ, ನೀವು ಗಂಡ ಅಂತ ಇಬ್ಬರು ಅಲ್ಲಿ ಬಂದಮೇಲೆ ಗಪ್ ಚುಪ್ಪಾಗಿರ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಮತ್ತು ಮೀನಾ, ಊಟನೂ ಬಾಯಿ ಮುಚ್ಕೊಂಡೇ ಮಾಡಬೇಕು ಅಂತ ಮತ್ತೆ ಕಾಮಿಡಿ ಮಾಡ್ತಾಳೆ. ಆಗ ಇದರಿಂದ ಶಾಂತಿಗೆ ತುಂಬಾ ಕೋಪ ಬರುತ್ತೆ, ಅದಕ್ಕೆ ಮಾತ್ರ ಬಾಯಿ ತೆಗೆದ್ರೆ ಸಾಕು ಅಂತ ಹೇಳ್ತಾಳೆ. ಆಗ ಮತ್ತೆ ಮೀನಾ, ಇದನ್ನು ನೀವೇ ಅವ್ರ ಹತ್ರ ಹೇಳ್ಬೋದಲ್ಲ ಅಂತ ಹೇಳ್ತಾಳೆ. ಹೌದು ಅಮ್ಮಣಿ, ನಾನು ಹೇಳ್ಬೇಕಾ? ನೀನೇ ತಾನೇ ಅವ್ನಿಗೆ ಕೀ ಕೊಡೋದು, ನೀನು ಹೇಳ್ಬೇಕು, ನಾನು ಹೇಳಿದ್ರೆ ಏನು ಕೇಳ್ತಾನೆ ಅವನು ಅಂತ ಶಾಂತಿ ಹೇಳ್ತಾಳೆ. ಮೀನಾ, ನಾನು ಯಾಕೇನೋ ಅವ್ರಿಗೆ ಕೊಟ್ಟಿಲ್ಲ, ಅವ್ರು ನನ್ನ ಮಾತು ಕೂಡ ಕೇಳಲ್ಲ ಅಂತ ಹೇಳ್ತಾಳೆ. ಮತ್ತೆ ಶಾಂತಿ, ನಿನ್ನ ತಮ್ಮನ ಕೈ ಮುರಿದ್ನಲ್ಲ ಆಗ ಎಲ್ಲ ಮಾಡ್ತಿದ್ದಾನ ಅಂತ ಹೇಳ್ತಾಳೆ. ಮತ್ತೆ ಶಾಂತಿ, ನೋಡು ನೀನು ಹೇಳಿದ್ರೆ ಅವ್ನು ಕೇಳ್ತಾನೆ, ಉಂಡ್ವಾ ತಿಂದ್ವಾ ಎದ್ದು ಬರ್ತಾ ಇದ್ವಾ ಅಷ್ಟೇ ಇರ್ಬೇಕು, ಇದನ್ನು ಬಿಟ್ಟು ಹೆಚ್ಚಿಗೆ ಕಿತಾಪತಿ ಮಾಡಿದರೆ ಇಬ್ಬರು ಶಾಂತಿಯ ಇನ್ನೊಂದು ಮುಖ ನೋಡಬೇಕಾಗುತ್ತೆ, ಹೇಳ್ಬಿಡು ಅವನಿಗೆ ಅಂತ ಹೇಳ್ತಾಳೆ. ಮೀನಾ ಸೂರ್ಯನ ಹತ್ರ ಹೋಗ್ತಾಳೆ. ಆಗ ಸೂರ್ಯ, ಮೀನೇಶ್ವರು ಬರಬೇಕು ಅಂತ ಹೇಳ್ತಾನೆ. ಏನೋ ನಿದ್ದುಗಳು ಬರ್ತಾ ಇಲ್ವಾ, ನಮ್ಮ ನೆನಪಾಯ್ತಾ ಅಂದಾಗ ಮೀನಾ, ಅದೆಲ್ಲ ಏನಿಲ್ಲ ಅಂದಾಗ, ಅಯ್ಯೋ ನಿನ್ನ ಅಂತ ಅದ್ರ ಮಾತಿಗಾದ್ರೆ ಹೇಳವು, ಮನಸ್ಸಲ್ಲೆಲ್ಲ ತುಂಬ ಸಂತೋಷ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಇದಿಷ್ಟು ಬುಧವಾರದ ಸಂಪೂರ್ಣ ಸಂಚಿಕೆ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.